ಮನೇಲಿದ್ದ ಈ ತುಂಟ ಹುಡುಗ ಸಿಕ್ಕಾಪಟ್ಟೆ ಬದ್ಮಾಶಾಗಿದ್ದ. ಮತ್ತೆ ಇವತ್ತು ತನ್ನ ಮಾವನ ಫಸ್ಟ್ ನೈಟ್ ಅಂತ ಗೊತ್ತಾದಾಗ ಆ ಮಂಚದ ಮೇಲೆ ಜಿಗಿದು ಜಿಗಿದು ಇಡೀ ಹಾಸಿಗೆನ ಹಾಳು ಮಾಡ್ಬಿಡ್ತಾನೆ. ಅಷ್ಟೇ ಅಲ್ಲ, ರಾತ್ರಿ ಎಲ್ಲ ಅವ್ರ ಜೊತೆ ಆಟ ಆಡ್ತಾ ಅವ್ರನ್ನ ಒಟ್ಟಿಗೆ ಮಲ್ಗೋಕೆ ಬಿಡೋದೇ ಇಲ್ಲ. ಮರುದಿನ ರಾತ್ರಿ ಕೂಡ ಇವನು ಅವ್ರ ಜೊತೆ ಮಲ್ಗಿದಾಗ ಅವನ ಮಾವ ಮತ್ತೆ ಅತ್ತೆ ಎದ್ದು ಬೇರೆ ರೂಮ್ಗೆ ಹೋಗ್ತಾರೆ. ಆದ್ರೆ ಸಡನ್ ಆಗಿ ಮನೆಯವರಿಗೆಲ್ಲ ಯಾರೋ ಜೋರಾಗಿ ಕೂಕ್ಕೊಳ್ಳೋ ಸೌಂಡ್ ಕೇಳಿಸುತ್ತೆ. ಅಸಲಿಗೆ ಅವರಿಬ್ರು ಸೇರಿ ಆ ರೂಮ್ ನಲ್ಲಿದ್ದ ಮಂಚನೇ ಮುರಿದು ಹೋಗಿರ್ತಾರೆ. ಮರುದಿನ ಯಾರಿಗೂ ಗೊತ್ತಾಗದ ಹಾಗೆ ಆ ಮಾವ ತನ್ನ ಹೆಂಡತಿಯ ಜೊತೆ ಹನಿಮೂನ್ಗೆ ಹೊರಟಿರ್ತಾನೆ. ಆದ್ರೆ ಆ ಹುಡುಗನ ಅಜ್ಜಿ ಬಾಯಿ ತಪ್ಪಿ ಇವನನ್ನ ಕೂಗಿಬಿಡ್ತಾಳೆ. ಇನ್ನೇನು ಇವನು ಕೂಡ ತನ್ನ ಮಾವನ್ ಜೊತೆ ಹೋಗ್ಬೇಕು ಅಂತ ಹಠ ಹಿಡಿದು ಅವ್ರನ್ನ ಹೋಗೋಕೆ ಬಿಡೋದೇ ಇಲ್ಲ. ಇದರಿಂದ ನಿಧಾನವಾಗಿ ಅವನ ಅತ್ತೆಗೆ ಇವನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರಕ್ ಶುರುವಾಗುತ್ತೆ. ಕೆಲವು ದಿನಗಳಾದ್ಮೇಲೆ ಆ ಹುಡುಗನ ಮುಡಿ ಕೊಡೋದು ಮತ್ತೆ ಕಿವಿ ಚುಚ್ಚೋ ಫಂಕ್ಷನ್ ಇರುತ್ತೆ. ಕಿವಿ ಚುಚ್ಚಿಸ್ಕೊಳ್ಳೋ ಟೈಮ್ ಬಂದಾಗ ಅವನು ಮಾವ ಫಸ್ಟ್ ನೀನ್ ಚುಚ್ಚಿಸ್ಕೊ, ಆಮೇಲೆನೆ ನಾನ್ ಚುಚ್ಚಿಸ್ಕೊಳ್ಳೋದು ಅಂತ ಹಠ ಮಾಡ್ತಾನೆ. ಇದರಿಂದ ಬೇರೆ ದಾರಿ ಇಲ್ಲದೆ ಮಾವ ತನ್ನ ಕಿವಿಯನ್ನ ಚುಚ್ಚಿಸ್ಕೊಳ್ಬೇಕಾಗುತ್ತೆ. ಇದೇ ವಿಷಯಕ್ಕೆ ಆ ಹುಡುಗನ ಅಮ್ಮ ಮತ್ತೆ ಅತ್ತೆ ಮಾವನ ಮಧ್ಯೆ ದೊಡ್ಡ ಜಗಳ ಆಗೋಗುತ್ತೆ. ಅದಕ್ಕೆ ಅವರಿಬ್ರು ಇನ್ಮುಂದೆ ಒಬ್ಬರ ಮನೆಗೆ ಇನ್ನೊಬ್ರು ಬರೋದೇ ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಇದಾದ್ಮೇಲೆ ಆ ಹುಡುಗ ತನ್ನ ಮಾವನನ್ನ ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಅಳ್ತಾನೆ.